ಬರಲ್ಲ, ನಾವು ನಿಮ್ಮನ್ನು ಕೇಳಂಗಿಲ್ಲ. ಓಕೆ, ಇದು ವಿಡಿಯೋ ಮಾಡ್ತಾ ಇರೋದು ನಮ್ಮ ಹೆಡ್ ಆಫೀಸ್ ಅವರು ಇವಾಗ ಬಂದಿದ್ದಾರೆ, ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಒಂದು ಪ್ರಾಜೆಕ್ಟಿಗೆ ಸಂಬಂಧ ಮಾಡ್ತಾ ಇರೋದು ಉದ್ದೇಶ ಯಾಕೆ ನಮ್ಮ ಟೈಮ್ ವೇಸ್ಟ್ ಮಾಡಿ ಬಂದು ಕೂತಿರ್ತೀವಿ, ಅದ್ರ ಉದ್ದೇಶ ಏನಂತ ಗೊತ್ತಾಗುತ್ತೆ ಅವ್ರಿಗೋಸ್ಕರ ಏನಲ್ಲ. ಆಮೇಲೆ ನಮ್ಮ ಇಲಾಖೆಯಿಂದ ನಾವು ಈ ಕೈಗಾರಿಕಾ ಒಂದು ಪ್ರಾಜೆಕ್ಟಲ್ಲಿ ಏನು ಮಾಡ್ತೀವಿ ಅಂದರೆ ಶಾಪ್ ಕಟರ್ಸ್ ಕೊಡೋಕ್ಕೆ ಒಂದಷ್ಟು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರ್ಯಾರನ್ನು ಅಂತಂದರೆ ದನ ಕರುಗಳು ಯಾರ್ಯಾರು ಇರುತ್ತಲ್ಲ ಅಂಥದ್ದೆಲ್ಲರೂ ಸೆಲೆಕ್ಟ್ ಅವ್ರು ಎಲ್ಲರಿಗೂ ಸಿಗುತ್ತಾ, ದನ ಕರುಗಳು ಎಲ್ಲರಿಗೂ ಸಿಗುತ್ತಾ, ಅದೊಂದು ಕ್ರೈಟೀರಿಯಾ ಮಾಡಿದ್ದಾರೆ. ಅದಾದ್ಮೇಲೆ ಏನ್ ಗೊತ್ತಾ, ಪ್ರಾಜೆಕ್ಟ್ ಈಗ ಹೋಗ್ಬೇಕಿಲ್ಲ ಅಲ್ಲಿ ಅಪ್ರೂವಲ್ ಆದ್ಮೇಲೆ ಕಾಮಗಾರಿಗಳು ಶುರು ಆಗೋದು. ಇಲ್ಲಿ ದುಡ್ಡು ಬರಲ್ಲ, ಕಾಮಗಾರಿಗಳು ಆದ್ಮೇಲೆ ಯಾಕೆ ಕೇಳ್ತಾರೆ ಅಂದ್ರೆ, ಗಣಿಗೊಂದು ಪಂಚಾಯತಿನ ಒಂದು ಪಟ್ಟಿ ಬಿಟ್ಟಿದ್ರು. ನಮ್ಮೂರ ಆಕ್ಚುಲಿ ಅರ್ಧ ಕಿಲೋಮೀಟರ್ ವ್ಯಾಪ್ತಿಗೆ ಐತಿ. ಅದೇ ಈ ಮೇಲ್ನಳ್ಳಿ ಬಿಟ್ಟು ಆ ಮೇಲ್ನಳ್ಳಿಗೆ ಹಾಕಿರೋ ಏನೋ ಗೊತ್ತಿಲ್ಲ, ಎಲ್ಲ ಯೋಜನೆಗಳು ಹಂಗೆ ಮಾಡಿದ್ದಾರೆ. ಇದು ಆಗುತ್ತೆ ಹಂಗ ಡೌಟು. ನಮ್ಮೂರು ಸ್ವತಂತ್ರ ಪೂರ್ವದಿಂದಲೂ ಗಣಿಗಾರಿಕೆ ಅರ್ಧ ಕಿಲೋಮೀಟರ್ ವ್ಯಾಪ್ತಿಗೆ ಇರೋದು. ಆ ಮೇಲ್ನಳ್ಳಿ ಸೆಲೆಕ್ಟ್ ಮಾಡಿದಾರೋ ಏನೋ ಗೊತ್ತಿಲ್ಲ ಜನಗಳಿಗೆ. ಎಮ್ಮೆಲ್ಯೆ ಕೇಳಿದ್ರು ಏನೋ ಆ ಥರ ಗೊತ್ತಿಲ್ಲ ಆಗಿರೋದು ನಮಗೆ. ಅಲ್ಲ ಸರ್, ನಮಗೆ ನಿಮ್ಮ ಮನೆ ಸಮೀಕ್ಷೆ ಮಾಡ್ತೀವಿ, ಕುಟುಂಬ ಸಮೀಕ್ಷೆ ಮಾಡ್ತೀವಿ. ಅದೇ ಕುಮಾರಣ್ಣ ಬಂದು ಬರ್ಕೊಂಡು ಹೋದ್ರಲ್ಲ, ಕುಮಾರಣ್ಣ ಬಂದು ಬರ್ಕೊಂಡು ಹೋಗಿದ್ದಾರೆ. ಅದೇ ಸಮೀಕ್ಷೆ, ಕುಟುಂಬ ಸಮೀಕ್ಷೆ. ಈಗ ಫಸ್ಟ್ ಅದನ್ನೇ ಮಾಡಿದ್ದು. ಮನೆಗೆ ಒಂದು ಗ್ರಾಮ ಸಭೆ ಮಾಡಿದ್ವಿ. ಗ್ರಾಮ ಸಭೆ ಆದ್ಮೇಲೆ ಏನ್ ಮಾಡಿದ್ವಿ, ಜಾತ ಕಾರ್ಯಕ್ರಮ ಮಾಡಿದ್ವಿ. ನಿಮ್ಮೂರಲ್ಲೇ PRA ಕಾರ್ಯಕ್ರಮ ಅಂತ ಇಲ್ಲೇ ಮಾಡಿದ್ವಿ. PRA ಕಾರ್ಯಕ್ರಮ ಮಾಡಿ ನಿಮಗೆ ಈ ಊರಲ್ಲಿ ಎಲ್ಲೆಲ್ಲಿ ಚೆಕ್ ಡ್ಯಾಮ್ ಮಾಡೋಕ್ಕೆ ಅವಕಾಶ ಇದೆ, ಎಲ್ಲೆಲ್ಲಿ ನಿಮಗೆ ನೀರನ್ನು ತಡೆಯೋಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದಾದಮೇಲೆ ಹಳ್ಳಿಗಳಿಗೆ ನೀವು ಯಾರ್ಯಾರು ಏನೇನು ಬರ್ಸಿದ್ರೋ ಇಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಲೀಸ್ಟ್ ಮಾಡ್ಕೊಂಡು ಬಂದಿದ್ವಿ. ಸೊ ಇದಿಷ್ಟು ಮಾಡಿದ್ವಿ. ಇದಾದಮೇಲೆ ಯಾರಿಗೆ ಹಸು ಕ್ರೈಟೀರಿಯಾ ಹೇಳಿದ್ರು ನೀವು, ನಾವು ಫಸ್ಟ್ 4 ರಿಂದ 5 ಹಸು ಇರೋಂಥವ್ರಿಗೆ, ಯಾಕಂದ್ರೆ ಅವ್ರು ಚಾಪ್ ಕಟ್ಟು 1 ಹಸು ಇರೋರು ಹೆಂಗೋ ಕಟ್ ಮಾಡಾಕಂತ 4-5 ಹಸು ಇದ್ದರೆ ಅವರಿಗೆ ಚಾಪ್ ಕಟ್ಟು ಕೊಡಬೇಕು. ಅಲ್ಲ ಈಗ ಎಲ್ಲರಿಗೂ ಕೊಡೋಕೆ ಅವಕಾಶ ಇದ್ದಾಗ ನಾವು ಅವ್ರಿಗೆ ಹೇಳಿದ್ವಿ, ಸಾಧ್ಯವಾದಷ್ಟು ಕೊಟ್ಟಿದ್ದೀವಿ. ಸಾಧ್ಯವಾದಷ್ಟು ಕುಮಾರಣ್ಣ ನಿಮ್ಮೂರನ್ನೇ ತೊಡೋದು, ಅದಕ್ಕೆ ಲೋಕಲ್ ಇದ್ರೇನೆ ಇದಕ್ಕೆ ಅನುಕೂಲ ಆಗುತ್ತೆ ಅಂತ ಕುಮಾರಣ್ಣ ಅವರು ಪ್ರತಿ ಮನೆಗೆ ಓಡಾಡಿ ಆದಷ್ಟು ಪಟ್ಟಿ ಮಾಡಿದ್ರೆ ಆ ಪಟ್ಟಿಯನ್ನು ನಾವು ಸೇರಿಸಿದ್ವಿ. ಇಷ್ಟೆಲ್ಲ ಮಾಡಿಕೊಟ್ಟಿದ್ವಿ. ಈಗಾಗಲೇ ಏನು ನಾವು ಒಂದು ಬಂದಾಗಿಂದಲೂ ಈ ಪ್ರೋಗ್ರಾಮ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಫರ್ಟ್ ಹಾಕಿ ಮಾಡಿದ್ವಿ. ಈಗ ಯಾವ ಹಂತದಲ್ಲಿದೆ? DPR ಈಗೆಲ್ಲ ರೆಡಿ ಆಗಿಬಿಟ್ಟು ಬುಕ್ಲೆಟ್ ಈ ತರ ಕಾಮಗಾರಿಗಳಿದೆ, ಇಷ್ಟು ಜನಕ್ಕೆ ಶಾಪ್ ಕಟರ್ಸ್ ಬೇಕು, ಇಲ್ಲ ಬದುಬೇಕು, ಇಲ್ಲ ಕೃಷಿ ಹೊಂಡ ಬೇಕು ಅಂತೇಳಿ ಹೆಡ್ ಆಫೀಸಿಗೆ ನಾವು ಕಳಿಸಿದ್ದೀವಿ. ಅಂದರೆ ಈಗ ಮೇಡಮ್ DPR ಅಂದರೆ ಇಷ್ಟು ಅಮೌಂಟ್ ಅಂತ ಮೆಜರ್ ಮಾಡಿರ್ತೀರಾ ಅಥವಾ ಹೆಂಗೆ? DPR ಅಂದ್ರೆ ಜಸ್ಟ್ ನಮ್ಗೆ ಇಷ್ಟಿಂದ ಬೇಕು ಅಂತ ವಿವರಣೆ ಕೊಟ್ಟಿರ್ತೀವಿ. ಅಮೌಂಟ್ ಇರುತ್ತೆ, ಇಷ್ಟು ಕಾಮಗಾರಿಗಳಂತ ನಾವು ಕೊಡಬೇಕು. ಅವ್ರು ಅಮೌಂಟ್ ಹಾಕೊಂತಾರೆ, ಬಂದು ಕೆಲಸ ಕಾಮಗಾರಿ ಏನಂದ್ರೆ ಮಾಡ್ಕೊಟ್ಟು ಹೋಗ್ತಾರೆ. ಇಂಡಿವಿಜುವಲ್ ಆಗಿ ದುಡ್ಡೋಗಲ್ಲ ಆಯ್ತಾ. ಕ್ರೈಟೀರಿಯಾ ಪ್ರಾಜೆಕ್ಟ್ ಅಲ್ಲಿ ಮೇಲ್ನಡೆಯೂ ಸೇರ್ಕೊಂಡಿರುತ್ತೆ. ಇಲ್ಲಿ ಏನೇನು ಕಾಮಗಾರಿ ಆಗಬೇಕು ಅದೆಲ್ಲ ಅಲ್ಲೇ PRA ಮಾಡ್ಕೊಂಡು ಎಲ್ಲ ತೊಗೊಂಡಿದ್ವಿ. ನಾವೇನು PRA ಮಾಡಿದ್ವಿ, PRA ಮಾಡಿ ಕುಟುಂಬ ಸಮೀಕ್ಷೆ ಮಾಡಿ ಆಮೇಲೆ ಮಹಿಳಾ ಸಮುದಾಯ ಸಂಘಗಳು ಎಲ್ಲ ಸಂಘಗಳು ನಾವು ಕೇಳಕ್ಕೆ ಮಹಿಳೆಯರು ಸೇರಿಸಿ ನಾವು ಸಹಾಯ ಸಂಘಕ್ಕೆ ತೊಗೊಂಡಿದ್ವಿ. ಇಲ್ಲಿ ನಿಮ್ಮೂರಲ್ಲಿ 4 ಸಹಾಯ ಸಂಘ ತೊಗೊಂಡು ಅವರಿಗೆ ಕಲಿಸಿದ್ದೀವಿ. ಮುಂದಿನ ದಿನದಲ್ಲಿ ಅವರು ಜೀವನೋಪಾಯ ಚಟುವಟಿಕೆ ಏನಾದರೂ ಮಾಡೋದಿದ್ರೆ ನಮ್ಮ ದಿನಾಲಿ ಕಾಲದಲ್ಲಿ ಯಾವ್ದಾದ್ರು ಪಂಚಾಯತ್ ಕೆಲಸ ಶುರುವಾಗಿದೆಯಾ? ಇಲ್ಲ ಯಾವುದೂ ಆಗಿಲ್ಲ. 4 ಪ್ರಾಜೆಕ್ಟ್ ಟೋಟಲಿ 4 ಪ್ರಾಜೆಕ್ಟ್ ಯಾವುದೂ ಯಾವುದೂ ಇದು ಮುಂದುವರೆದ ಕಾರ್ಯಕ್ರಮಗಳೇನು? ಒಬ್ಬ ರೈತರನ್ನ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ? ಸೆಲೆಕ್ಟ್ ಮಾಡೋಕ್ಕೆ ಏನು ಅರ್ಹತೆಗಳು ಬೇಕು ಅವರಿಗೆ? ಅಥವಾ ಸೆಲೆಕ್ಟ್ ಆದಮೇಲೆ ಅವ್ರಿಗೆ ಏನು ಕಾಮಗಾರಿಗಳು? ಈಗ ಭದ್ರಾ ಮೇಲ್ದಂಡೆದು ಯಾವುದೋ ಸೋಮನಹಳ್ಳಿ ಕೆರೆ ನಿರ್ಮಾಣ ಕೇಂದ್ರ ಐತೆ, ನಮ್ಮೂರಿಗೆ ಎಲ್ಲಿಂದಲೂ ನೀರು ಬರಲ್ಲ. ಇದಕ್ಕೆ ಗಣಿಬಾಧಿತ ಹಣ ಬಳಕೆ ಆಗುತ್ತಾ ಆಗಲ್ವಾ? ಆಮೇಲೆ ರಸ್ತೆಗಳಂತೂ ನಮ್ಮೂರಲ್ಲಿ ಆಗಲ್ಲ. ಇದಕ್ಕೆ ಗಣಿಬಾಧಿತ ಇದಕ್ಕೆ ನಮ್ಮೂರು ಸೆಲೆಕ್ಟ್ ಆಗಿಲ್ಲ. ಯಾಕಾಗಿಲ್ಲ? ಈ ಥರದ ಹಲವಾರು ಕ್ಲಾರಿಫಿಕೇಷನ್ ಬೇಕು. ನಿಮಗೆ ಮೇಡಮ್ ಅವ್ರು ಹೇಳಿದ್ರಲ್ಲಿ ನಮಗೆ ಯಾವುದೇ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ. ಮಾಡ್ತಿದ್ದೀವಿ ಅಂತ ಹೇಳಿದರೆ ಇದ್ರ ಬಗ್ಗೆ ನಮಗೆ ಒಂಚೂರು ಡೀಟೇಲ್ಸಲ್ಲಿ ವಿವರಣೆ ಬೇಕು. ಯಾಕೆಂದರೆ ಎಲ್ಲರೂ ಸೇರಿದ್ದೀವಿ, ಮ್ಯಾಕ್ಸಿಮಮ್ 10 ಜನ ಸೇರ್ಕೊಂಡಿದ್ದೀವಿ. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಒಂಚೂರು ಸಂಪೂರ್ಣವಾದ ವಿವರ ಬೇಕು.